ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಿನ್ನೆಲೆ, ಅವರ ಜೀವನಯಾನದ ಬಗ್ಗೆ ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಬಹಳಷ್ಟು ಡೀಟೇಲ್ಸ್. ತೀರಾ ಕಡು ಬಡತನದಲ್ಲಿ ಬೆಳೆದು ಬಂದವರು ಸಿದ್ದರಾಮಯ್ಯನವರು. ಕುರಿ ಕಾಯ್ತಾ, ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡ್ತಾ, ಒಳ್ಳೆ ವಿದ್ಯಾಭ್ಯಾಸ ಮಾಡಿ, ಲಾಯರ್ ಆಗಿ ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿ ಪದವಿಯ ತನಕ ಬೆಳೆದವರು. ಆದರೆ ಅವರ ಜೀವನಯಾನದ ಬಗ್ಗೆ ಅವರ ಮಾತುಗಳಲ್ಲೇ ಕೇಳಿದ್ರೆ ಇನ್ನೂ ಚಂದ ಅಲ್ವ? ಇವತ್ತು ಸಿದ್ದರಾಮಯ್ಯನವರು ತಮ್ಮ ಜೀವನಯಾನದ ಬಗ್ಗೆ ಎಳೆಯಾಗಿ ಮಾತನಾಡಿದ್ದಾರೆ. ಅದರ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ವಿದ್ಯಾರ್ಥಿಗಳಿಗೆ ಜೀವನ ಪಾಠ ಮಾಡಿದ ಸಿದ್ದರಾಮಯ್ಯ ಸಿಎಂ ಆಗಿದ್ದು ಯಾಕೆ ಗೊತ್ತಾ? ಯಾಕೆ ಡಾಕ್ಟ್ರಿ ಯಾರು ಕಡಿಮೆ ಇಲ್ಲ, ಆದ್ರೆ ಅವಕಾಶ ಸಿಕ್ಕಲಿಲ್ಲ. ಅವಕಾಶ ಸಿಕ್ಕಿದ್ರಿಂದ ನಾ ಚೀಫ್ ಮಿನಿಸ್ಟರ್ ಆದೆ. ಅವಕಾಶ ಸಿಕ್ಕಿದ್ರೆ ಚೀಫ್ ಮಿನಿಸ್ಟರ್ ಆಯ್ತಿದ್ದೆ. ಸಿದ್ದರಾಮಯ್ಯ ಸಿಎಂ ಆಗೋಕೆ ಕಾರಣವೇನು? ಈಗ ನಮ್ಮ ಮನೆಯಲ್ಲಿ 4 ಜನ ನಾವು ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, 6 ಜನ. 6 ಜನದಲ್ಲಿ 5 ಜನ ಓದ್ಲೇ ಇಲ್ಲ. ನಾವೊಬ್ಬ ಓದದ್ರಿಂದ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ಓದ್ದೆ ಹೋಗಿದ್ರೆ. ಸಿದ್ದರಾಮಯ್ಯ ಅಡುಗೆ ಮಾಡ್ಕೊಳ್ತಿದ್ರಂತೆ. ನಾವೆಲ್ಲ BSc ಓದುವಾಗ ರೂಮ್ ಮಾಡ್ಕೊಂಡು, ಅಡುಗೆ ಮಾಡ್ಕೊಂಡು, ಊಟ ಮಾಡ್ಕೊಂಡು ಓದ್ತಿದ್ದದು. ನಾವೆಲ್ಲ ರೂಮ್ ಮಾಡ್ಕೊಂಡು ಹೋಟ್ಲಲ್ಲಿ ಸಾಂಬಾರ್ ತಗೊಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದು. ಅದನ್ನ ಶ್ರೀಮಂತರ ಮಕ್ಕಳು ಮಾಡ್ತಾರ? ಅವರು ಮಾತ್ರ ಎಲ್ಲ ಅವಕಾಶಗಳು ಯಾಕಿರ್ಬೇಕು? ನಿಮ್ಗೆ ಯಾಕೆ ಇರೋದಿಲ್ಲ? ಅದಕ್ಕೆ ಶ್ರೀಮಂತರ ಮಕ್ಕಳು ಮಾತ್ರ ಬುದ್ಧಿವಂತರಾಗ್ತಾರೆ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಬುದ್ಧಿವಂತರಾಗ್ತಾರೆ. ಬಡವ್ರ ಮಕ್ಕಳು ಬೆಳಿಬೇಕು ಕಣಯ್ಯ ಅಂದ್ರು ಸಿದ್ದು. ಅದಕ್ಕೆ ಯಾವ ಕಾರಣಕ್ಕೂ ನಿಮ್ಮ ಮಕ್ಕಳನ್ನ ಅವಿದ್ಯಾವಂತರನ್ನಾಗಿ ಬಿಡಬೇಡಿ, ವಿದ್ಯೆ ಕಲಿಸ್ತೇ ಇರಬೇಡಿ. ಅದಕ್ಕೆ ಹಾಸ್ಟೆಲ್ ಬೇಕೇ ಬೇಕಲ್ಲ. ಎಲ್ಲರ ಮಕ್ಕಳು ಕೂಡ ಖರ್ಚು ಮಾಡ್ಕೊಂಡು, ಸ್ವತಃ ಖರ್ಚು ಮಾಡ್ಕೊಂಡು ಓದ್ಲಿಕ್ಕಾಗಲ್ಲ. ಗೃಹಲಕ್ಷ್ಮಿ ಹಣ ಯಾಕೆ ಬರಲ್ಲ ಗೊತ್ತಾ? 1,22,1,22,00,000 ಮಹಿಳೆಯರಿಗೆ ತಿಂಗಳಿಗೆ 2,00,000 ರೂಪಾಯಿ ಕೊಡ್ತಾ ಇದೆ. ನಿಮಗೆ ಬಂದಿಲ್ವ? ನೀನು ಶ್ರೀಮಂತರ ಇರ್ಬೇಕು. ಹಾಗಾದ್ರೆ ನೀನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದೀಯಾ? ಅದಕ್ಕೆ ನಿಂಗೆ ಬಂದಿಲ್ಲ. ಕೈ ಎತ್ತರಮ್ಮ ಯಾರ್ಯಾರು ಬಂದಿದೆ ಅಂತ. 2,000 ರೂಪಾಯಿ ಬರ್ತಾ ಇರೋದು ಯಾರು ನೋಡಿ. ಸಿಎಂ ಸಿದ್ದರಾಮಯ್ಯ ತಮ್ಮ ಜೀವನ ಚರಿತ್ರೆ ಹೇಳೋ ಮೂಲಕ ಇಂದಿನ ಯುವ ಪೀಳಿಗೆಗೆ ಒಳ್ಳೆಯ ಸಂದೇಶವನ್ನ ನೀಡಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಿನ್ನೆಲೆ, ಅವರ ಜೀವನಯಾನದ ಬಗ್ಗೆ ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಬಹಳಷ್ಟು ಡೀಟೇಲ್ಸ್. ತೀರಾ ಕಡು ಬಡತನದಲ್ಲಿ ಬೆಳೆದು ಬಂದವರು ಸಿದ್ದರಾಮಯ್ಯನವರು. ಕುರಿ ಕಾಯ್ತಾ, ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡ್ತಾ, ಒಳ್ಳೆ ವಿದ್ಯಾಭ್ಯಾಸ ಮಾಡಿ, ಲಾಯರ್ ಆಗಿ ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿ ಪದವಿಯ ತನಕ ಬೆಳೆದವರು. ಆದರೆ ಅವರ ಜೀವನಯಾನದ ಬಗ್ಗೆ ಅವರ ಮಾತುಗಳಲ್ಲೇ ಕೇಳಿದ್ರೆ ಇನ್ನೂ ಚಂದ ಅಲ್ವ? ಇವತ್ತು ಸಿದ್ದರಾಮಯ್ಯನವರು ತಮ್ಮ ಜೀವನಯಾನದ ಬಗ್ಗೆ ಎಳೆಯಾಗಿ ಮಾತನಾಡಿದ್ದಾರೆ. ಅದರ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ವಿದ್ಯಾರ್ಥಿಗಳಿಗೆ ಜೀವನ ಪಾಠ ಮಾಡಿದ ಸಿದ್ದರಾಮಯ್ಯ ಸಿಎಂ ಆಗಿದ್ದು ಯಾಕೆ ಗೊತ್ತಾ? ಯಾಕೆ ಡಾಕ್ಟ್ರಿ ಯಾರು ಕಡಿಮೆ ಇಲ್ಲ, ಆದ್ರೆ ಅವಕಾಶ ಸಿಕ್ಕಲಿಲ್ಲ. ಅವಕಾಶ ಸಿಕ್ಕಿದ್ರಿಂದ ನಾ ಚೀಫ್ ಮಿನಿಸ್ಟರ್ ಆದೆ. ಅವಕಾಶ ಸಿಕ್ಕಿದ್ರೆ ಚೀಫ್ ಮಿನಿಸ್ಟರ್ ಆಯ್ತಿದ್ದೆ. ಸಿದ್ದರಾಮಯ್ಯ ಸಿಎಂ ಆಗೋಕೆ ಕಾರಣವೇನು? ಈಗ ನಮ್ಮ ಮನೆಯಲ್ಲಿ 4 ಜನ ನಾವು ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, 6 ಜನ. 6 ಜನದಲ್ಲಿ 5 ಜನ ಓದ್ಲೇ ಇಲ್ಲ. ನಾವೊಬ್ಬ ಓದದ್ರಿಂದ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ಓದ್ದೆ ಹೋಗಿದ್ರೆ. ಸಿದ್ದರಾಮಯ್ಯ ಅಡುಗೆ ಮಾಡ್ಕೊಳ್ತಿದ್ರಂತೆ. ನಾವೆಲ್ಲ BSc ಓದುವಾಗ ರೂಮ್ ಮಾಡ್ಕೊಂಡು, ಅಡುಗೆ ಮಾಡ್ಕೊಂಡು, ಊಟ ಮಾಡ್ಕೊಂಡು ಓದ್ತಿದ್ದದು.
ನಾವೆಲ್ಲ ರೂಮ್ ಮಾಡ್ಕೊಂಡು ಹೋಟ್ಲಲ್ಲಿ ಸಾಂಬಾರ್ ತಗೊಬಂದು ಅಡುಗೆ ಮಾಡ್ಕೊ ಊಟ ಮಾಡ್ತಾ ಇದ್ದೋ. ಅದನ್ನ ಶ್ರೀಮಂತರ ಮಕ್ಕಳು ಮಾಡ್ತಾರ? ಅವರು ಮಾತ್ರ ಎಲ್ಲ ಅವಕಾಶಗಳು ಯಾಕಿರ್ಬೇಕು? ನಿಮ್ಗೆ ಯಾಕೆ ಇರೋದಿಲ್ಲ? ಅದಕ್ಕೆ ಶ್ರೀಮಂತರ ಮಕ್ಕಳು ಮಾತ್ರ ಬುದ್ಧಿವಂತರಾಗ್ತಾರೆ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಬುದ್ಧಿವಂತರಾಗ್ತಾರೆ. ಬಡವ್ರ ಮಕ್ಕಳು ಬೆಳಿಬೇಕು ಕಣಯ್ಯ ಅಂದ್ರು ಸಿದ್ದು. ಅದಕ್ಕೆ ಯಾವ ಕಾರಣಕ್ಕೂ ನಿಮ್ಮ ಮಕ್ಕಳನ್ನ ಅವಿದ್ಯಾವಂತರನ್ನಾಗಿ ಬಿಡಬೇಡಿ, ವಿದ್ಯೆ ಕಲಿಸ್ತೇ ಇರಬೇಡಿ. ಅದಕ್ಕೆ ಹಾಸ್ಟೆಲ್ ಬೇಕೇ ಬೇಕಲ್ಲ. ಎಲ್ಲರ ಮಕ್ಕಳು ಕೂಡ ಖರ್ಚು ಮಾಡ್ಕೊಂಡು ಸ್ವತಃ ಖರ್ಚು ಮಾಡ್ಕೊಂಡು ಓದ್ಲಿಕ್ಕಾಗಲ್ಲ. ಗೃಹಲಕ್ಷ್ಮಿ ಹಣ ಯಾಕೆ ಬರಲ್ಲ ಗೊತ್ತಾ? 1,22,1,22,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದೆ. ನಿಮಗೆ ಬಂದಿಲ್ವೇನಮ್ಮ? ನೀನು ಶ್ರೀಮಂತರ ಇರ್ಬೇಕು. ಹಾಗಾದ್ರೆ ನೀನು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದೀಯಾ? ಅದಕ್ಕೆ ನಿಂಗೆ ಬಂದಿಲ್ಲ. ಕೈ ಎತ್ತರಮ್ಮ ಯಾರ್ಯಾರು ಬಂದಿದೆ ಅಂತ. 2,000 ರೂಪಾಯಿ ಬರ್ತಾ ಇರೋದು ಯಾರು ನೋಡಿ. ಸಿಎಂ ಸಿದ್ದರಾಮಯ್ಯ ತಮ್ಮ ಜೀವನ ಚರಿತ್ರೆ ಹೇಳೋ ಮೂಲಕ ಇಂದಿನ ಯುವ ಪೀಳಿಗೆಗೆ ಒಳ್ಳೆ ಸಂದೇಶವನ್ನ ನೀಡಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಿನ್ನೆಲೆ, ಅವರ ಜೀವನಯಾನದ ಬಗ್ಗೆ ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಬಹಳಷ್ಟು ಡೀಟೇಲ್ಸ್. ತೀರಾ ಕಡು ಬಡತನದಲ್ಲಿ ಬೆಳೆದು ಬಂದವರು ಸಿದ್ದರಾಮಯ್ಯನವರು. ಕುರಿ ಕಾಯ್ತಾ, ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡ್ತಾ, ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಲಾಯರ್ ಆಗಿ ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿ ಪದವಿಯ ತನಕ ಬೆಳೆದವರು. ಆದರೆ ಅವರ ಜೀವನಯಾನದ ಬಗ್ಗೆ ಅವರ ಮಾತುಗಳಲ್ಲೇ ಕೇಳಿದ್ರೆ ಇನ್ನೂ ಚಂದ ಅಲ್ವ? ಇವತ್ತು ಸಿದ್ದರಾಮಯ್ಯನವರು ತಮ್ಮ ಜೀವನಯಾನದ ಬಗ್ಗೆ ಎಳೆಯಾಗಿ ಮಾತನಾಡಿದ್ದಾರೆ. ಅದರ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ವಿದ್ಯಾರ್ಥಿಗಳಿಗೆ ಜೀವನ ಪಾಠ ಮಾಡಿದ ಸಿದ್ದು. ಸಿದ್ದರಾಮಯ್ಯ ಸಿಎಂ ಆಗಿದ್ದು ಯಾಕೆ ಗೊತ್ತಾ? ಯಾಕೆ ಡಾಕ್ಟ್ರಿ ಯಾರು ಕಡಿಮೆ ಇಲ್ಲ, ಆದ್ರೆ ಅವಕಾಶ ಸಿಕ್ಕಲಿಲ್ಲ. ಅವಕಾಶ ಸಿಕ್ಕಿದ್ರಿಂದ ನಾ ಚೀಫ್ ಮಿನಿಸ್ಟರ್ ಆದೆ. ಅವಕಾಶ ಸಿಕ್ಕದೆ ಚೀಫ್ ಮಿನಿಸ್ಟರ್ ಆಯ್ತಿತ್ತೆ. ಸಿದ್ದರಾಮಯ್ಯ ಸಿಎಂ ಆಗೋಕೆ ಕಾರಣವೇನು? ಈಗ ನಮ್ಮ ಮನೆಯಲ್ಲಿ 4 ಜನ ನಾವು ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, 6 ಜನ. 6 ಜನದಲ್ಲಿ 5 ಜನ ಓದ್ಲೇ ಇಲ್ಲ. ನಾವೊಬ್ಬ ಓದ್ದೆ. ನಾವೊಬ್ಬ ಓದದ್ರಿಂದ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ? ಓದ್ದೆ ಹೋಗಿದ್ರೆ. ಸಿದ್ದರಾಮಯ್ಯ ಅಡುಗೆ ಮಾಡ್ಕೊಳ್ತಿದ್ರಂತೆ. ನಾವೆಲ್ಲ BSc ಓದುವಾಗ ರೂಮ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಓದ್ತಿದ್ದದು. ನಾವೆಲ್ಲ ರೂಮ್ ಮಾಡ್ಕೊಂಡು ಹೋಟ್ಲಲ್ಲಿ ಸಾಂಬಾರ್ ತಗೊಬಂದು ಅಡುಗೆ ಮಾಡ್ಕೊ ಊಟ ಮಾಡ್ತಾ ಇದ್ದೋ. ಅದನ್ನ ಶ್ರೀಮಂತರ ಮಕ್ಕಳು ಮಾಡ್ತಾರ? ಅವರು ಮಾತ್ರ ಎಲ್ಲ ಅವಕಾಶಗಳು ಯಾಕಿರ್ಬೇಕು?